29ರ ಹರಿಯದ ಕಿವೀಸ್ ಆಟಗಾರ ಲ್ಯಾಕಿ ಫರ್ಗ್ಯೂಸನ್ ಕಳೆದ ವರ್ಷ ವಿಶ್ವಕಪ್ನಲ್ಲಿ 7 ಪಂದ್ಯಗಳಲ್ಲಿ 17 ವಿಕೆಟ್ಗಳನ್ನು ಪಡೆದು ಪಂದ್ಯಾವಳಿಯ ಪ್ರಮುಖ ವಿಕೆಟ್ ಟೇಕರ್ಗಳಲ್ಲಿ ಒಬ್ಬರಾಗಿ ಅಪ್ಪಟ ವೇಗದ ಬೌಲರ್, ಎತ್ತರದ ಚೌಕಟ್ಟಿನಿಂದ ಅತಿ ಹೆಚ್ಚು ವೇಗವನ್ನು ಹೊಡೆಯಬಲ್ಲ ನ್ಯೂಜಿಲೆಂಡ್ಗೆ ಮ್ಯಾಚ್ ವಿನ್ನರ್ ಆಗಲು ಲ್ಯಾಕಿ ಫರ್ಗ್ಯೂಸನ್ ತನ್ನ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇಂದಿನ ಯುಗದಲ್ಲಿ ಅನೇಕ ವೇಗದ ಬೌಲರ್ಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೆಚ್ಚು ಬಾಳಿಕೆ ಬರಲು ತಮ್ಮ ವೇಗವನ್ನು ಕಡಿಮೆ ಮಾಡುವುದು ಆಗಾಗ್ಗೆ ನೋಡುತ್ತೇವೆ. 2019ರ IPL ಹರಾಜಿನಲ್ಲಿ KKR 1.6 ಕೋಟಿಗೆ ಸ್ವೇಟ್ ಸ್ಟಾರ್ ಅನ್ನು ತೆಗೆದುಕೊಂಡಿತ್ತು ಮತ್ತು ಈ ಋತುವಿನಲ್ಲೂ ಸಹ ಉಳಿಸಿಕೊಂಡಿದೆ. ಕಿವಿ ವೇಗಿ ನಿಯಮಿತವಾಗಿ 150ಕ್ಕಿಂತ ಹೆಚ್ಚು ಮಾರ್ಕ್ ಅನ್ನು ಹೊಡೆಯುತ್ತಾರೆ. ಇನ್ನು ಹೆಚ್ಚಿನ IPL ಪಂದ್ಯಗಳನ್ನು ಆಡದಿದ್ದರೂ ಸಹ ಲ್ಯಾಕಿ ಫರ್ಗ್ಯೂಸನ್ ಅವರ ಕಚ್ಚಾ ವೇಗ ಮತ್ತು ವಿಶ್ವಕಪ್ ಶೋಷಣೆಗಳು ಖಂಡಿತವಾಗಿಯೂ ಅವರನ್ನ KKR ಬೌಲಿಂಗ್ ಆರ್ಟಿಯಲ್ಲಿ ಪ್ರಬಲ ಹೆಸರುಗಳಲ್ಲಿ ಒಬ್ಬರಾಗಿ ಮಾಡುತ್ತವೆ. ಲ್ಯಾಕಿ ಫರ್ಗ್ಯೂಸನ್ ತನ್ನ ಮೊದಲ 2 ಪ್ರಥಮ ದರ್ಜೆಯ ಋತುಗಳಲ್ಲಿ ಆಕ್ಲೆಟ್ಗಾಗಿ ಆಡಿದರು. ಅಲ್ಲಿ ಕ್ರಮವಾಗಿ 21 ವಿಕೆಟ್ಗಳು ಮತ್ತು 31 ವಿಕೆಟ್ಗಳ ಪ್ರಭಾವಿಶಾಲಿ ಋತುವಿನಲ್ಲಿ ಗಳಿಸಿದರು. ಡಿಸೆಂಬರ್ 2016ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ODIನಲ್ಲಿ ರಾಷ್ಟ್ರೀಯ ಕರೆಯನ್ನು ಪಡೆದು ನೆನ್ನೆ ನಡೆದ ಹರಾಜಿನಲ್ಲಿ ನ್ಯೂಜಿಲೆಂಡ್ ವೇಗಿ ಲ್ಯಾಕಿ ಫರ್ಗ್ಯೂಸನ್ ಅನ್ನ RCB 2 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿಸಿದೆ.